ಚೌಹಾನ್ ಸರ್, ಇಲ್ಲಿ ಸಾಕ್ಷಿಗಳಾಗಿ ಪರಿಗಣನೆ ಇವಾಗ 2012ರ ಒಂದು ಪ್ರಕರಣನೇ ಅಂತ ಇಟ್ಕೊಳ್ಳಿ. ಹೆಣ್ಣುಮಕ್ಕಳಿಗೆ ದೇಶದ ಕಾನೂನಿನಲ್ಲಿ ಎಷ್ಟು ಮಟ್ಟಿಗೆ ರಕ್ಷಣೆ ಇದೆ ಅಂದರೆ, ಒಬ್ಬ ವ್ಯಕ್ತಿ ಆಕೆಯನ್ನ ಗುರಾಯಿಸಿ ನೋಡ್ದ ಅಥವಾ ಕೆಟ್ಟ ದೃಷ್ಟಿಯಲ್ಲಿ ನೋಡ್ದ ಅಂದರೆ ಕೂಡ ಒಂದು ಕೇಸ್ ಹಾಕಿ ಆತನಿಗೆ ಶಿಕ್ಷೆಯನ್ನು ಕೊಡಿಸಬಹುದು, ಅಷ್ಟು ಸ್ಟ್ರಾಂಗ್ ಇದೆ. ಬಟ್ ಸ್ಟಿಲ್ ಇದನ್ನು ಮಾತಾಡೋದಾದರೆ, ಇವಾಗ ಸಂತ್ರಸ್ತೆಯರು ಕೆಲವರು ಬಂದು ಹೌದು ನಮ್ಮ ಮೇಲೆ ಆಗ ದೌರ್ಜನ್ಯ ಆಗಿತ್ತು, ಫೋರ್ಸ್ಫುಲಿ ನಮ್ಮನ್ನು ಬಳಕೆ ಮಾಡಿಕೊಳ್ಳಲಾಗಿತ್ತು, ಆಮಿಷಗಳನ್ನು ಒಡ್ಡಲಾಗಿತ್ತು, ಬೆದರಿಕೆ ಒಡ್ಡಲಾಗಿತ್ತು ಅನ್ನೋದನ್ನೇ ಹೇಳಿದ್ರೆ 10 ವರ್ಷ ಪ್ರಕರಣನೋ 8 ವರ್ಷದ ಪ್ರಕರಣನೋ ಏನು ಕಾನೂನಲ್ಲಿ ಏನು ರಕ್ಷಣೆ ಇದೆ ಸರ್ ಹೆಣ್ಮಕ್ಳಿಗೆ? ಏನಕ್ಕೆ ಅವರು ಇಷ್ಟು ದಿವಸ ಕಂಪ್ಲೇಂಟ್ ಕೊಟ್ಟಿರಲಿಲ್ಲ, ಯಾವ ಕಾರಣಕ್ಕೆ ಅಂತ ಹೇಳಬೇಕು, ಬಲವಂತ ಇತ್ತಾ ಇಲ್ವಾ ಅಂತ ಹೇಳಬೇಕು, ಅದಕ್ಕೇನಾದ್ರು ಮೆಟೀರಿಯಲ್ಸ್ ಇದೆಯಾ ನೋಡಬೇಕು, ಇನ್ವೆಸ್ಟಿಗೇಷನ್ ಆಫೀಸರ್ ಅದನ್ನೆಲ್ಲ ಕಲೆಕ್ಟ್ ಮಾಡಬೇಕು, ಮತ್ತು ರೀಸನನ್ನು ಎಕ್ಸ್ಪ್ಲೈನ್ ಮಾಡಬೇಕು, ಮತ್ತು ಕ್ರಾಸ್ ಎಕ್ಸಾಮಿನೇಷನ್ ಮಾಡುವಾಗ ಆಕೆ ಸಸ್ಟೈನ್ ಆಗಬೇಕು. ಓಕೆ ಸರ್, ಇವಾಗ ಜನಪ್ರತಿನಿಧಿ ಆಗಿದ್ದ ವ್ಯಕ್ತಿ ಅನ್ನೋದೇ ಒಂದು ದೊಡ್ಡ ರೀಸನ್ ಆಗೋದಿಲ್ವಾ ಸರ್? ಹಿ ವಾಸ್ ಅ ಪವರ್ಫುಲ್ ಪರ್ಸನ್, ಆತನ ವಿರುದ್ಧ ನಾನು ಏಕಾಂಗಿ ಹೋರಾಟ ಹೆಂಗೆ ಮಾಡೋಕ್ಕಾಗುತ್ತೆ ಅಂತ ಆಕೆ ಸುಮ್ಮನಿದ್ದಿರಬಹುದು. ಅದು ಕಾನೂನು ಎಲ್ರಿಗೂ ಒಂದೇ. ಕಂಪ್ಲೇನೆಂಟನ್ನು ಈಗ ಇಷ್ಟು ಜನ ಆಗಿದ್ದಾಗ ಅಟ್ಲೀಸ್ಟ್ ಇಷ್ಟು ಜನದಲ್ಲಿ ಈಗ 3 ಡಿಜಿಟ್ಸು 4 ಡಿಜಿಟ್ಸು ಅಂತೆಲ್ಲ ಹೇಳುವಾಗ ಯಾರಿಗಾದ್ರೂ ಒಬ್ರಿಗೆ ಧೈರ್ಯ ಇದ್ದೇ ಇರುತ್ತಲ್ಲ, ವೈದೇವರ್ ಅಲ್ವಾ, ಎಲ್ಲರೂ ಎದುರ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಲ್ವಾ. ಹಾಗಾಗಿ ಏನಕ್ಕೆ ಡಿಲೇ ಆಯಿತು ಅದನ್ನು ಎಕ್ಸ್ಪ್ಲೈನ್ ಮಾಡಬೇಕಾಗ್ತದೆ ಅವರು, ಅದು ಅವ್ರ ಜವಾಬ್ದಾರಿ. ಮತ್ತು ಬಲವಂತ ಇತ್ತಾ, ಅಮಿಷ ಇತ್ತಾ, ಯಾವ ಕಾರಣಕ್ಕೆ ಅವರು ಈಚೆ ಬರಲಿಲ್ಲ, ಮತ್ತು ಪೊಲೀಸ್ ಕಂಪ್ಲೇಂಟ್ ಕೊಡಲಿಲ್ಲ, ಇನ್ನೊಂದು ಮಾಡಲಿಲ್ಲ ಅಂತೇಳಿ ಇನ್ವೆಸ್ಟಿಗೇಷನ್ ಆಫೀಸರು ಮೆಟೀರಿಯಲ್ಸ್ನ ಕಲೆಕ್ಟ್ ಮಾಡಬೇಕಾಗುತ್ತೆ. ಓಕೆ ಲೋಹಿತ್, ಇವಾಗ ಜನಪ್ರತಿನಿಧಿ ಅಂತ ಹೇಳಿದಾಗ ಸಮಾಜದಲ್ಲಿ ಬೇರೆ ರೀತಿ ಇದ್ರೂ ಕೂಡ ಕಾನೂನಿನಲ್ಲಿ ಒಂದೇ. ಆದರೆ ಈ ರೀತಿಯ ಜನಪ್ರತಿನಿಧಿಗಳ ಕೇಸ್ ಬಂದಾಗ ನ್ಯಾಯಾಲಯ ಹೆಂಗೆ ನೋಡುತ್ತೆ ಅದನ್ನ? ಇಲ್ಲ, ಜನಪ್ರತಿನಿಧಿಗಳಿಗೆ ಕಾನೂನು ಒಂದೇ ಇದ್ರೂ ಕೂಡ ಟ್ರಯಲ್ ಆಗೋದು ಬೇರೆ, ಅದಕ್ಕೆ ಸ್ಪೆಷಲ್ ಕೋರ್ಟ್ ಆಗಿದೆ. ಸ್ಪೆಷಲ್ ಅಲ್ವಾ? ಸೊ ಅವ್ರಿಗೆ ಸ್ಪೆಷಲ್ ಆದ ಕೆಲವು ಕ್ಲಾಸ್ಗಳು ಕೂಡ ಇದ್ದಾವೆ. ನಾನು ಜನಪ್ರತಿನಿಧಿಯಾಗಿ ಇದನ್ನೇನೋ ದುರ್ಬಳಕೆ ಮಾಡಿದ್ರೆ ನಾನು ಶಿಕ್ಷೆಗೆ ಅರ್ಹತೆ ಆಗಿರ್ತೀನಿ. ಹಾಗೆ ರೇಪಲ್ಲೂ ಕೂಡ ಪಬ್ಲಿಕ್ ಸರ್ವೆಂಟ್ ಅನ್ನೋದು ಒಂದು ಕೊಟ್ಟಿದ್ದಾರೆ. ಹಾಗೆ ತಾವು ಡಿಸ್ಕ್ವಾಲಿಫಿಕೇಶನ್ ಆಫ್ ಮೆಂಬರ್ ಆಫ್ ಪಾರ್ಲಿಮೆಂಟು ಅಥವಾ MLCನೋ ಅದು ಕೂಡ ಸಂವಿಧಾನದಲ್ಲಿ ಆರ್ಟಿಕಲ್ 102 ಕೊಟ್ಟಿದೆ. ಹಾಗೆ ನಿಮ್ಗೆ ಇದು ಹೇಳ್ಬೋದು, ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟು ಇದೆ. ಸೊ ಇವರ ಅಧಿಕಾರಗಳನ್ನ ತೆಗೆದು ಹಾಕಿದ್ರೆ ಅವರು ಆ ದೌರ್ಜನ್ಯವನ್ನು ಮಾಡಲ್ಲ ಅನ್ನೋದಕ್ಕೋಸ್ಕರ ಈ ಕಾನೂನುಗಳು, ಈ ನ್ಯಾಯಾಲಯಗಳು ಇಂತ ಇರೋವಂಥದ್ದು. ಅದರಲ್ಲಿ ಕ್ರೂಯಲೆಸ್ಟ್ ಕೇಸ್ ಅಂದರೆ ರೇಪೆ. ಅಂದರೆ ಹಣವನ್ನು ಪಡ್ಕೊಳ್ಳೋದು, ಭ್ರಷ್ಟಾಚಾರ ಮಾಡೋದು ಕೂಡ ಕೇಸ್ಗಳು ಅಂತಲೇ ಪರಿಗಣಿಸೋಣ. ಆದರೆ ಈ ಹೆಣ್ಣನ್ನು ಒಂದು ಅತ್ಯಾಚಾರ ಮಾಡುವಂಥದ್ದು, ಆ ಅಧಿಕಾರ ಇಟ್ಕೊಂಡು, ಇದು ಕ್ರೂಯಲ್ ಕೇಸ್ ಅಲ್ವಾ? ಇದು ರೇರೆಸ್ಟ್ ಆಫ್ ರೇರ್ ಕೇಸ್ ಆಗಲ್ವಾ? ಇದನ್ನು ನಾವು ಪರಿಗಣಿಸಲೇಬೇಕಲ್ವಾ? ಅದಕ್ಕಾಗಿಯೇ ಸರ್ಕಾರ, ಅಂದರೆ ಯಾವುದೇ ಸರ್ಕಾರ ಇರ್ಬೋದು, ಒಂದು ಫೇವರ್ ಆಗಲ್ಲ. ಇದನ್ನ ಜನ ಅಷ್ಟು ಸೂಕ್ಷ್ಮವಾಗಿ ನೋಡ್ತಾ ಇರೋವಂಥದ್ದು. ನಾವು ಕೊಟ್ಟಿರುವಂಥ ಅಧಿಕಾರ, ಒಬ್ಬ ಚುನಾಯಿತ ಪ್ರತಿನಿಧಿ ಒಂದು ಹೆಣ್ಣು ಮಕ್ಕಳನ್ನ, ಮನೆ ಕೆಲಸದವ್ರನ್ನ ಅತ್ಯಾಚಾರ ಮಾಡ್ತಿದ್ದಾನೆ ಅಂತ ಅಂದರೆ ಎಲ್ಲಿಗೆ ಬಂತು ಸಮಾಜ? ಇದಕ್ಕೆ ಖಂಡಿತವಾಗ್ಲೂ ಶಿಕ್ಷೆ ಆಗಬೇಕಲ್ವಾ? ಬೇರೆಯವರು 12 ವರ್ಷ ಡಿಲೇ ಆಗಿರ್ಬೋದು, 8 ವರ್ಷ ಡಿಲೇ ಆಗ್ಬೋದು. ಮೇಡಮ್, ಹೆಣ್ಣಿಗೆ ಭಯ ಇದ್ದೇ ಇರುತ್ತೆ. ಆಕೆ ಆಚೆ ಬಂದಿರೋವಂಥದ್ದು ಮನೇಲಿ ಏನಿದೆಯೋ, ಏನು ಪ್ರಾಬ್ಲಮ್ ಇದೆಯೋ, ಕಾಂಪ್ರಮೈಸ್ ಆಗಿರ್ಬೋದು, ಬಲವಂತವಾಗಿರ್ಬೋದು. ಒಂದು ಬಲವಂತ ಕಾಣಲ್ವಾ ಇದರಲ್ಲಿ ನಮಗೆ? ಆಕೆ ಸರೆಂಡರ್ ಆಗಿದ್ದಾಳೆ. ಎಂದಕ್ಕೋಸ್ಕರ? ಯಾವುದೋ ಒಂದು ಆಮಿಷಕ್ಕೋಸ್ಕರ. ಯಾರು ಕೂಡ ಇಷ್ಟಪಟ್ಟು ಬಂದಿರಲ್ಲ, ಏನೋ ಒಂದು ಆಮಿಷಕ್ಕೋಸ್ಕರ. ಈ ಆಮಿಷ ಹೇಗೆ ಬಂತು? ಆತ ಒಬ್ಬ ಪ್ರತಿನಿಧಿ ಆಗಿದ್ದಕ್ಕೋಸ್ಕರನೇ ಬಂದಿರುವಂಥದ್ದು, ಆತನ ಕೈಲಿ ನಾವು ಅಧಿಕಾರ ಕೊಟ್ಟಿರೋಕ್ಕೋಸ್ಕರನೇ ಬಂದಿರುವಂಥದ್ದು. ಸೊ ಇದನ್ನ ನಾವು ಸುಮ್ಮನೆ ಪರಿಗಣಿಸಕ್ಕಾಗಲ್ಲ. ಇದನ್ನ ಸ್ವಲ್ಪ ನಾವು ಸ್ಪೆಷಲ್ ಕೋರ್ಟ್ ಅಂತ ಇರುವಂಥದ್ದೇ, ಅದಕ್ಕೆ ಬೇಲ್ ರಿಜೆಕ್ಟ್ ಆಗಿರುವಂಥದ್ದೇ, ಅದಕ್ಕೆ ಇವ್ರನ್ನ ಅರೆಸ್ಟ್ ಮಾಡ್ತಿರೋದು ಅದಕ್ಕೆ ಇವರಿಗೆ ಬ್ಲೂ ಕಲರ್ ನೋಟಿಸ್ ಕೊಟ್ಟಿರೋದು ಅದಕ್ಕೆ, ಲುಕ್ಔಟ್ ನೋಟಿಸ್ ಕೊಟ್ಟಿರೋದು ಅದಕ್ಕೆ. ಆದರೆ ಎಲ್ಲಿ ವೈಫಲ್ಯ, ಎಲ್ಲಿ ನಾವು ಅವ್ರನ್ನ ಇನ್ನೂ ಕರೆತರಕ್ಕಾಗಿಲ್ವಲ್ಲ, ಅದು ನಮ್ಮ ವೈಫಲ್ಯ ಅಂತ ಹೇಳಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.